ಸ್ಕೂಲ್ ಆಯ್ತಾ? ಸುಹಾಸ್, ಪಲ್ಲವಿ, ಶುಭ ಸಾಯಂ ಸರ್ವೇಶ. ನಮಸ್ತೆ ಭಗಿನಿ. नमस्कारः सर्वेभ्यः. प्रारम्भं कुर्मः वा? नमस्कारः. ಆಯ್ತಾ? ಸ್ಕೂಲ್ ಆಯ್ತಾ? ಸುಹಾಸ್, ಪಲ್ಲವಿ ಯಾವ ಕ್ಲಾಸು? ಆಯ್ತು, ಹೇಳಣ್ವಾ? ಪಠಾಮಿ ಸಂಸ್ಕೃತಂ ನಿತ್ಯಂ ಹೇಳ್ತೀರಾ? ಪಠಾಮಿ ಸಂಸ್ಕೃತಂ ನಿತ್ಯಂ. ಪಠಾಮಿ ಸಂಸ್ಕೃತಂ ನಿತ್ಯಂ. ವದಾಮಿ ಸಂಸ್ಕೃತಂ ಸದಾ. ಧ್ಯಾಯಾಮಿ ಸಂಸ್ಕೃತಂ ಸಮ್ಯಕ್. ವಂದೇ ಸಂಸ್ಕೃತಮಾತರಂ. ವೆರಿ ಗುಡ್, ತುಂಬಾ ಚೆನ್ನಾಗಿ ಹೇಳ್ದೆ. ಗುಡ್ ಬಾಯ್. ಸುಹಾಸ್ ಹೇಳ್ತೀಯಾ? ಅವನು ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಇದ್ದಾನೆ, ರೆಕಾರ್ಡಿಂಗ್ ಕಳಿಸ್ತೀನಿ. ಓಕೆ, ಸರಿ. ಈಗ ಭಗಿನಿ ಇದು ಭಗವದ್ಗೀತಾ ಹೇಳ್ಕೊಡ್ತಾರೆ, ಆಯ್ತಾ? ಇದ್ರದ್ದು ನನ್ನ ಪ್ರಾರ್ಥನಾ ಶ್ಲೋಕ ಏನೇನ್ ಹೇಳ್ಬೇಕು ಅನ್ನೋದನ್ನ ಮಾತ್ರ ಗ್ರೂಪ್ ಅಲ್ಲಿ ಆಮೇಲಿಂದ ಶೇರ್ ಮಾಡ್ತೀನಿ. ಇವತ್ತು ಅಷ್ಟ್ ಮಾತ್ರ ಹೇಳೋಣ, ಇದೆಲ್ಲ ಹೇಳೋದೇನ್ ಬೇಡ. ಇವತ್ತು ಪಾರ್ಥಾಯ ಪ್ರತಿಬೋಧಿತ ಒಂದ್ ಸ್ಟಾರ್ಟ್ ಮಾಡಿ ವಿ ವಿಲ್ ಸ್ಟಾರ್ಟ್. ಓಕೆನಾ? ಯಾರಿಗ್ ಬರುತ್ತೆ ಅದು? ಅರ್ಚನಾಗ್ ಬರುತ್ತಾ? ಹಾ, ಹೇಳು. ಏನಮ್ಮ? ಪವನ್ನ ಹೇಳು ರಜಾ. ಓಂ ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾ ಪುರಾಣ ಮುನಿನ ಮಧ್ಯೆ ಮಹಾಭಾರತಂ ದ್ವೈತ ಋತವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬ ತ್ವಾಮನುಸಂದಧಾಂ ಭಗವದ್ಗೀತೆ ಭವದ್ವೇಷಿಣಿ. ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧೆ ಪುಲ್ಲಾನವಿಂದಾಯತ ಪತ್ರ ನೇತ್ರ ಯೇನ ತ್ವಯಾ ಭಾರತ ಸೈನ್ಯ ಪೂರ್ಣ ರಜ್ವಾಲಿತೋ ಜ್ಞಾನಮಯ ಪ್ರದೀಪಃ ಪ್ರಪನ್ನ ಪಾರಿಜಾತಾಯ ಸ್ತೋತ್ರವೇ ಚೈಕಪಾಣಯೇ ಜ್ಞಾನ ಮುದ್ರಾಯ ಕೃಷ್ಣಾಯ ಗೀತಾಮೃತ ಗುಹೇ ನಮಃ. ಸರ್ವೋಪನಿಷದೋ ಗಾವಃ ದೋತ್ರ ಗೋಪಾಲ ನಂದನಃ ಪಾರ್ಥೋ ವತ್ಸ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್ ವಸುದೇವಸುತಂ ದೇವಂ ಕಂಸಚಾನೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಭೀಷ್ಮದ್ರೋಣತಟಾ ಜಯದ್ರಥಜಲಾ ಗಾಂಧಾರಣೀಯೋತ್ಪಲಾ ಶಲ್ಯಗ್ರಾಣಪಪಿ ಕೃಪೇಣ ವಹನಿ ಕರ್ಣೇನ ವೇಲಾಕುಲಾ ಅಶ್ವತ್ಥಾಮ ವಿಕರ್ಣದೋರಮಕರಾ ದುರ್ಯೋಧನಾವರ್ಧಿನಿ ಸೋತ್ತೀರ್ಣಾ ಖಲು ಪಾಂಡವೈರಣನದಿ ಕೈವರ್ತದ ಕೇಶವಃ
पालाशल्यपटसरोजममलं गीतामृतदन्तोत्कटं ज्ञानासारदकेसरं हरिकथा सम्बोधना बोधितं लोके सज्जनषट्कदैरहरः पेपीयमानं मुदा सूर्यां भारतपङ्कजं कलिमल प्रज्वंसिन श्रेयसे मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दमाधवं यं ब्रह्मा वरुणेन्द्ररुद्रमरुतः शृण्वन्ति दिव्यैस्तवैः वेदैः साङ्गपदक्रमोपनिषदैः गायन्ति यं सामगा ज्ञानावस्थिततद्गतेन मनसा पश्यन्ति यं योगिनः यस्यान्तं विदुःसुरासुरगणा देवाय तस्मै नमः। ವೆರಿ ಗುಡ್ ಪುಟ. ಬಹು ಉತ್ತಮಂ, ಸಮ್ಯಕ್ ಪಠಿತವಾನ್ ಅಸ್ತಿ. ಇದಾನಿಂ ಅಂದ್ರೆ ಈಗ ವಯಂ ಭಗವದ್ಗೀತಾ ಪಠಾಮಃ. ನಾವು ಭಗವದ್ಗೀತೆ ಓದೋಣ, ಓಕೆನಾ? ನಿಂಗೆ ಸ್ಟಾರ್ಟ್ ಮಾಡ್ಲಾ ಪುಟ? ಪವನ್? ಓಕೆ ಮ್ಯಾಮ್. ಹಾ ಪುಟ, ಇದಿಷ್ಟು ಹೇಳೋ, ನನಗೆ ಕರೆಕ್ಟ್ ಆಗಿ ಏನೇನ್ ಶ್ಲೋಕ ಹೇಳ್ಬೇಕು ಅಂತ ಅಷ್ಟ್ ಮಾತ್ರ ಹಾಕ್ತೀನಿ, ಅದಷ್ಟನ್ ಬೈ ಹ್ಯಾಟ್ ಮಾಡ್ಕೊಳ್ಳಿ. ಹೇಳ್ಕೊಡ್ತೀನಿ, ಇನ್ಮೇಲೆ ಅದನ್ನ ಹೇಳೋಣ, ಆಯ್ತಾ? ಓಕೆ. ಇವಾಗ ಭಗವದ್ಗೀತಾ ಯಾವಾಗ ಸ್ಟಾರ್ಟ್ ಮಾಡ್ಬೇಕಾದ್ರೂ ನಾವು ಓಂ ಶ್ರೀ ಪರಮಾತ್ಮನೇ ನಮಃ ಅಥ ಪ್ರಥಮೋಧ್ಯಾಯ ದ್ವಿತೀಯೋಧ್ಯಾಯ ಅಷ್ಟ ಹೇಳಿ, ಅದೇನ್ ಅಧ್ಯಾಯ ಅರ್ಜುನ ವಿಷಾದ ಯೋಗ ಅದೆಲ್ಲ ಹೇಳ್ಬಿಟ್ಟು ವಿ ಶುಡ್ ಸ್ಟಾರ್ಟ್. ಅದೇನ್ ಹೇಳ್ತೀವಲ್ವಾ ಫಸ್ಟ್, ಅದಕ್ಕೆ ಅವತರಣಿಕಾ ಅಂತಾರೆ, ಆಯ್ತಾ? ಫಸ್ಟ್ ಹೇಳೋದಕ್ಕೆ ಅವತರಣಿಕಾ ಅಂತೀವಿ. ಆಮೇಲೆ ಲಾಸ್ಟ್ ಅಲ್ಲಿ ಹೇಳ್ತೀವಲ್ಲ, ಇತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣ ಅರ್ಜುನ ಸಂವಾದೆ ಪ್ರಥಮೋಧ್ಯಾಯ ಅಂತ ಹೇಳ್ತೀವಲ್ಲ, ಅದಕ್ಕೆ ಪುಷ್ಪಿಕಾ ಅಂತ ಹೇಳ್ತಾರೆ, ಆಯ್ತಾ? ಫಸ್ಟ್ ಹೇಳೋದು ಅವತರಣಿಕಾ, ಲಾಸ್ಟ್ ಅಲ್ಲಿ ಹೇಳೋದು ಪುಷ್ಪಿಕಾ. ಇದೆರಡು ಬಹಳ ಇಂಪಾರ್ಟೆಂಟು, ನಾವ್ ಯಾವ ಅಧ್ಯಾಯ ಹೇಳ್ಬೇಕಾದ್ರೂ ಸರಿ. ಸೊ ಇವಾಗ ಫಸ್ಟ್ ಅಧ್ಯಾಯ ಹೇಳ್ಕೊಡ್ತೀನಿ. ಓಂ ಶ್ರೀ ಪರಮಾತ್ಮನೇ ನಮಃ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಅಥ ತ ಮಹಾಪ್ರಾಣ. ಅಥ ಅಥ ಪ್ರಥಮೋಧ್ಯಾಯ ಪ್ರಥಮೋಧ್ಯಾಯಃ ಅರ್ಜುನ ವಿಷಾದ ಯೋಗ. ಅರ್ಜುನ ವಿಷಾದ ಯೋಗಃ. ಧೃತರಾಷ್ಟ್ರ ಉವಾಚ. ಧೃತರಾಷ್ಟ್ರ ಉವಾಚ. ಬುಕ್ ಇದೆಯಾ ಪುಟ ನಿನ್ನ ಹತ್ರ? ಗೀತೆ ಬರುತ್ತಾ? ಇದೆ ಬಟ್ ಕೈಯಲ್ಲಿಲ್ಲ. ಇಟ್ಕೊಂಡ್ರೆ ಬೆಟರ್ ಅಲ್ವಾ ನಿಂಗೆ? ಅಮ್ಮ ಹತ್ರ ಇಸ್ಕೊಂಡ್ ಇಟ್ಕೋ. ಧೃತರಾಷ್ಟ್ರ ಉವಾಚ. ತರ್ಬೋದಾ ಮ್ಯಾಮ್? ತಗೊಂಬ ರಜ, ಪರವಾಗಿಲ್ಲ ತಗೊಂಬ. ತಗೊಂಡ್ಬಂದೆ ಮ್ಯಾಮ್. ಪುಟ. ಧೃತರಾಷ್ಟ್ರ ಉವಾಚ. ಧೃತರಾಷ್ಟ್ರ ಉವಾಚ. ಭಗವದ್ಗೀತೆ ಹೇಳುವಾಗ ಹೇಗೆ ಅಂದ್ರೆ,
ಈಗ ನೆಕ್ಸ್ಟ್ ಧೃತರಾಷ್ಟ್ರ ಆದ್ಮೇಲೆ ಉವಾಚ ಅಲ್ಲಿ ಒಂದ್ ಸ್ವರ ಬಂದಿದೆ ಅಲ್ವಾ ಹೂ ಅಂತ. ಸೊ ಒಂದು ಮೈನ್ಯೂಟ್ ಗ್ಯಾಪ್ ಕೊಟ್ಬಿಟ್ಟು ಹೇಳ್ಬೇಕು. ಒಟ್ಟಿಗೆ ಹೇಳ್ಬಾರ್ದು ಧೃತರಾಷ್ಟ್ರ ಉವಾಚ ಅಂತ ಹೇಳ್ಬಾರ್ದು. ಧೃತರಾಷ್ಟ್ರ ಉವಾಚ. Okay, ma'am. ಹೇಳ್ಪುಟ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಸಮವೇತ ಯುಯುತ್ಸವಃ ಯುಯುತ್ಸವಃ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯುತ್ಸವಃ ಸಮವೇತ ಯುಯುತ್ಸವಃ ಮಾಮಕಾಃ. ಆಮೇಲೆ ಇದು ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೇನೆ, ಇರ್ಲಿಲ್ಲ ಅನ್ಸುತ್ತೆ. ಇಲ್ಲಿ ಅನುಸ್ವಾರ ಆದ್ಮೇಲೆ ಪ ಅನ್ನೋ ಅಕ್ಷರ ಬಂದಿರೋದ್ರಿಂದ ನಾವು ಇದನ್ನ ಆ ಪಾನ ವಿಸರ್ಗ ಬದಲು ಪ ಹೇಳ್ಬೇಕಾಗತ್ತೆ. ಅದು ಎಫ್ ಅನ್ನೋ ಸೌಂಡ್ ಬರುತ್ತೆ. ಈಗ ಶೆಫ್ ಹೇಳ್ತೀವಲ್ಲ ಹಂಗೆ. ಮಾಮಕಾಫ್ ಪಾಂಡವಾಶ್ಚೈವ ಹಂಗೆ ಹೇಳ್ಬೇಕು. ಮಾಮಕಾ ಪಾಂಡವಾಶ್ಚೈವ. ಇವಾಗ ಪ ಸ ಶ ಶ ಈ ಮೂರ್ ಬಂದ್ರೆ ಅದ್ರ ಹಾಫ್ ಲೆಟರ್ ವಿಸರ್ಗ ಆಗಿ ಹೇಳ್ಬೇಕು. ಆಯ್ತಾ? ಸೊ ಇದು ಪ ಇರೋದ್ರಿಂದ ಒಂದು ಎಫ್ ತರ ಸೌಂಡ್ ಬರುತ್ತೆ. ಮಾಮಕಾಫ್ ಪಾಂಡವಾಶ್ಚೈವ. ಮಾಮಕಾ ಪಾಂಡವ. Mama calf. This pa will be pronounced as half F tara. ಹಾ, ಶೆಫ್ ಅಂತ ಏನ್ ಹೇಳ್ತೀವಲ್ಲ ಹಾಫ್ ಸೌಂಡ್ ಇಲ್ಲಿ ಬರ್ಬೇಕು. Yeah, ಮ್ಯಾಮ್ ಅವನಿಗೆ ಅನುಸ್ವಾರ ಮತ್ತೆ ಇದು ವಿಸರ್ಗ ಅಂದ್ರೆ ಗೊತ್ತಿಲ್ಲ ಅವನಿಗೆ. ಓಕೆ 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 ಪುಟ್ಟ. ಅದ್ ಎರಡು ಡಾಟ್ ಇದೆ ಅಲ್ವಾ ಕಾ ಆದ್ಮೇಲೆ. ಎರಡು ಡಾಟ್ ಇದ್ದಾಗ ನೆಕ್ಸ್ಟ್ ಲೆಟರ್ ಪಿ ಪಾ ಬಂದ್ರೆ ನಾವಲ್ಲಿ ಎಫ್ ತರ ಸೌಂಡ್ ಮಾಡ್ಬೇಕು. ಶೆಫ್ ಅಂದಿವಲ್ಲ ಆ ತರ. ಗೊತ್ತಾಯ್ತಾ? ಸೊ ಮಾಮಕಾಫ್ ಪಾಂಡವಾಶ್ಚೈವ. ಮಾಮಕಾ ಪಾಂಡವಾಶ್ಚೈವ. ಕಿಮಕುರ್ವತ ಸಂಜಯ ಕಿಮಕುರ್ವತ ಸಂಜಯ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯುತ್ಸವಃ ಸಮವೇತಾಯುಯುತ್ಸವಃ. ಮಾಮಕಾಫ್ ಪಾಂಡವಾಶ್ಚೈವ. ಮಾಮಕಾ ಪಾಂಡವಾಶ್ಚೈವ. ಕಿಮಕುರ್ವತ ಸಂಜಯ ಕಿಮಕುರ್ವತ ಸಂಜಯ. ಸಂಜಯ ಉವಾಚ ಸಂಜಯ ಉವಾಚ ದೃಷ್ಟ್ವಾ ತು ದೃಷ್ಟಾತು ದೃಷ್ಟ್ವಾ ದೃಷ್ಟ್ವಾ ತು ದೃಷ್ಟ್ವಾತು ಪಾಂಡವಾನೀಕಂ ಪಾಂಡವಾನೀಕಂ ವ್ಯೂಢಂ ಗೂಢಂ ದುರ್ಯೋಧನಸ್ತದಾ ದುರ್ಯೋಧನಸ್ತತಾ ದುರ್ಯೋಧನಸ್ತದಾ ಯೋಧನಸ್ತತಾ ತದಾ 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 ಆಚಾರ್ಯ ಆಚಾರ್ಯ ಉಪಸಂಗಮ್ಯ 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 ಆಚಾರ್ಯಾಮುಪಸಂಗಮ್ಯ ಆಚಾರ್ಯಮುಪಸಂಗಮ್ಯ ರಾಜಾ ರಾಜ ವಚನಮಬ್ರವೀತ್ ವಚನಮಬ್ರವೀತ್ ವಚನಂ ಅಬ್ರವೀತ್ ವಚನಮಬ್ರವೀತ್ ಅಬ್ರವೀತ್ ಅಬ್ರವೀತ್ ದೃಷ್ಟ್ವಾ ತು ಪಾಂಡವಾನೀಕಂ
दृष्टा तु पाण्डवानीकम् व्यूढम् व्यूढम् दुर्योधनस्तदा दुर्योधनस्तथा आचार्यामुपसङ्गम्य आचार्यामुपसङ्गम्य राजा राजा वचनमब्रवीत् 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 पश्यैताम् पश्यैतां पाण्डुपुत्राणाम् पाण्डुपुत्राणाम् आचार्य महतीं चमुम् महतीं चमू व्यूढाम् व्यूढां द्रुपदपुत्र ಹೇಳು ಪುಟ व्यूढां द्रुपदपुत्रेण ದೃಪದ ಪುತ್ರೇಣ द्रुपदपुत्रेण तव शिष्येण धीमता ವೆರಿ ಗುಡ್ ಪುಟ ಬಂದ್ರೆ ಹೇಳು ಅತ್ರ ಶೂರ अत्र शूरा महेश्वासः ಮಹೇಶ್ವಾಸಾಹ महेश्वासः ಸಾಹ ಲಾಂಗ್ ಸಿಲೆಬಲ್ साः ಹಾ भीमार्जुनसमायुधि युयुधानो विराटश्च द्रुपदश्च महारथाः दृष्टकेतुष्टे नितानः ಚೇಕಿತಾನಃ केतितानः ಚೇಕಿತಾನಃ चेकितानः ವೆರಿ ಗುಡ್ काशीराजश्च वीर्यमा ಕಾಶಿ ದೀರ್ಘ ಎಳಿಬಾರ್ದು ಕಾಶಿರಾಜಶ್ಚ काशीराजश्च वीर्यमा ವೀರ್ಯವಾನ್ वीर्यवान् ಹಾ ಕುರುಜಿತ್ ಹೇಳು पुरुजित् कुन्तिभोजश्च शैबश्च नरपुङ्गवः ವೆರಿ ಗುಡ್ ಯುಧಾಮನ್ಯುಶ್ಚ यूढामन्युश्च ಯುಧಾಮನ್ಯುಶ್ಚ युधामन्युश्च विक्रान्तः ಉತ್ತಮೌಜಾಶ್ಚ उत्तमौजाश्च वीर्यवान् सौभद्रो द्रुपदेयाश्च ಸರ್ವ एव ಮಹಾರಥಾಃ ಇದು ದ್ರೌಪದೇಯಾಶ್ಚ ಅಲ್ಲ ಸೌಭದ್ರೋ ದ್ರೌಪದೇಯಾಶ್ಚ द्रौपदेयाश्च सर्व एव महारथाः अस्माकं तु ಹೇಳು ಬರುತ್ತಾ ಮುಂದೆ ಬರಲ್ವಾ ವಿಶಿಷ್ಟಾಯೇ ತಾನ್ನಿಬೋಧ ದ್ವಿಜೋತ್ತಮ ನಾಯಕ ಮಮ ಸೈನ್ಯಸ್ಯ ಸಂಜ್ಞಾರ್ಥಂ ತಾನ್ ಬ್ರವೀಮಿ ತೇ
ಭವಾನ್ ಭೀಷ್ಮ 10 ವರ್ಗೂ ನಾನು ಬ್ರಷ್ ಅಪ್ ಮಾಡ್ಲಾ ನಿಂಗೆ? ಹಾ. ಭವಾನ್ ಭೀಷ್ಮಶ್ಚ ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯಃ ನೃಪತಿಶ್ಚ ಮಿರಂತಿದಃ ಕೃಪಶ್ಚ ಪಶ್ಚ ಸಮಿತಿಂಜಯಃ ಸಮಿತಿಂಜಯಃ ಅಶ್ವತ್ಥಾಮ ಅಶ್ವತ್ಥಾಮ ವಿಕರ್ಣಶ್ಚ ವಿಕರ್ಣಶ್ಚ ಸೌಮದತ್ತಿಸ್ತಥೈವ ಚ ಸೌಮದೈತಿಸ್ತ ಸೌಮದತ್ತಿ. ಸೌಮದತ್ತಿ ತದೈವ ಚ ಸೌಮದತ್ತಿಸ್ತಥೈವ ಚ ಸೌಮದತ್ರಿ ತದೈವ ಚ ಸೌಮದತ್ತಿ ಸೌಮದತ್ತಿ ತಥೈವ ತಥೈವ ಚ. ಚ ಅದ್ ಒಟ್ಟಿಗೆ ಹೇಳಿದಾಗ ಸೌಮದತ್ತಿಸ್ ಒಂದ್ ಎಸ್ ಬರುತ್ತಲ್ಲಿ. ಸೌಮದತ್ತಿಸ್ ತಥೈವ ಚ ಸೌಮದತ್ರಿ ತಥೈವ ಚ ಅನ್ಯೇ ಚ ಅನ್ಯೇ ಚ ಬಹವಃ. ಬಹವ ಅದು ನೆಕ್ಸ್ಟ್ ಶಾ ಬರುತ್ತೆ. ಸೊ ಇಲ್ಲಿ ಹಾಫ್ ಶಾ ಹೇಳ್ಬೇಕು, ಬೇರೆ ಡಾಟ್ ಇರೋ ಕಡೆ. ಬಹವ ಶೂರಾಹ, ಶೂರಾಹ ಅಲ್ಲೊಂದ್ ಹಾಫ್ ಶಾ ಬರ್ಬೇಕು ಮುಂಚೆ. ಬಹವ ಶೂರಾಹ. ಬಹವ ಶೂರಾಹ ಸರಿಯಾಗಿ ಹೇಳು, ನಂಗೆ ಕೇಳಿಸ್ಲಿಲ್ಲ. ಬಹವ ಶೂರಾಹ. ಬಹವ ಶೂರಾಹ ಹಾ. ಮದರ್ಥೆ ಮದರ್ತೆ ತ್ಯಕ್ತ ಜೀವಿತಾಹ. ತತ್ರ ತ್ಯಕ್ತ. ತ್ಯಕ್ತ ಜೀವಿತಾಹ ತ್ಯಕ್ತ ಜೀವಿತಾಹ. ತತ್ರ ತ್ಯ. ತ್ಯಕ್ತ ಜೀವಿತಾಹ ನಾನಾ ಶಸ್ತ್ರ ನಾನಾ ಶಸ್ತ್ರ ಪ್ರಹರಣಾಹ. ಪ್ರಹರಣಾಹ ನಾನಾ ಶಸ್ತ್ರ ನಾನಾ ಶಸ್ತ್ರ ಪ್ರಹರಣಾಹ. ಪ್ರಹರಣಾಹ ಸರ್ವೇ ಸರ್ವೇ ಯುದ್ಧ ವಿಶಾರದಃ. ಯುದ್ಧ ವಿಶಾರದಾಃ ಹಾ. ಸರ್ವೇ ಸರ್ವೇ ಯುದ್ಧ ವಿಶಾರದಾಃ. ಯುದ್ಧ ವಿಶಾರದಾಃ ಅಪರ್ಯಾಪ್ತಂ ಪರ್ಯಾಪ್ತಂ ತದಸ್ಮಾಕಂ ತದಸ್ಮಾಕಂ ಬಲಂ ಬಲಂ ಭೀಷ್ಮಾಭಿರಕ್ಷಿತಂ. ಭೀಷ್ಮಭಿರಕ್ಷಿತಂ ಭೀಷ್ಮಾಭಿರಕ್ಷಿತಂ. ಭೀಷ್ಮವಿರಕ್ಷಿತಂ ಭೀಷ್ಮಾಭಿರಕ್ಷಿತಂ. ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ಪರ್ಯಾಪ್ತಂ ತ್ವಿದ ವಿದ ಏತೇಷಾಂ ಮೇತೇಷಾಂ ತ್ವಿದಮೇತೇಷಾಂ ತ್ವಿದಮೇತೇಷಾಂ ಬಲಂ ಮಲಂ ಭೀಮಾಭಿರಕ್ಷಿತಂ. ಭೀಮಾಭಿರಕ್ಷಿತಂ. ವೆರಿ ಗುಡ್ ಪುಟ. ನೀನ್ ಮ್ಯೂಟ್ ಅಲ್ಲಿ ಹೇಳ್ಕೊತಾ ಇರು, ಬೇರೆಯವರೆಲ್ಲ ಹೇಳ್ತಾರೆ, ಆಯ್ತಾ? ಓಕೆ ಮ್ಯಾಮ್. ಓಕೆ. ವೈಷ್ಣವಿ? ಥ್ಯಾಂಕ್ ಯು ಮ್ಯಾಮ್. ಹಾ ಆಯ್ತು ಪುಟ. ವೈಷ್ಣವಿ? ಹಾ ಭಗಿನಿ. ಹಾ ಪುಟ. ವದತಿ ವಾ? ಹಾ ಭಗಿನಿ. ಹಾ. ಎಷ್ಟನೇ ಶ್ಲೋಕದಿಂದ? ನೀನ್ 1 to 10 ಫಸ್ಟ್ ಹೇಳು, ಆಮೇಲೆ ಮುಂದಕ್ಕೆ ಹೋಗ್ಬೇಕು. ಫಸ್ಟ್ ಇಂದನಾ? ಹೌದು, ರಿವೈಸ್ ಮಾಡ್ಬೇಕಲ್ವಾ, ಅದು ಹಳೇದ್ ಜ್ಞಾಪಕ ಇಲ್ದಿದ್ರೆ ಅದಕ್ಕೆ.
ಇನ್ನದು ಓಂ ಶ್ರೀ ಅವತರಣಿಕಾ ಅದು ಓಂ ಶ್ರೀ ಪರಮಾತ್ಮನೇ ನಮಃ ಪ್ರಥಮೋಧ್ಯಾಯ ಹಂಗೆ ಹೇಳ್ಬಿಟ್ಟೆ ಹೇಳ್ಬೇಕು. ಓಂ ಶ್ರೀ ಪರಮಾತ್ಮನೇ ನಮಃ ಅಥ ಪ್ರಥಮೋಧ್ಯಾಯಃ ಅರ್ಜುನ ವಿಷಾದ ಯೋಗಃ ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ किमकुर्वत संजय संजय उवाच दृष्ट्वा तु पाण्डवानीकं व्यूढं दुर्योधनस्तदा आचार्यमुपसङ्गम्य राजा वचनमब्रवीत् पश्यैतां पाण्डुपुत्राणाम् आचार्यमहती च मूं व्यूढां द्रुपदपुत्रेण तव शिष्येन धीमताम् अत्र शूर भगिनी धीमता अत्र शूरा महेश्वासा भीमार्जुनसमायुधि युयुधान विराटश्च द्रुपदश्च महारथः दृष्टकेतुश्चेकितानः काशीराजश्च वीर्यवान् पुरुजित् कुन्तिभोजश्च शैब्यश्च नरपुङ्गवः युधामन्युश्च विक्रान्त उत्तमौजाश्च वीर्यवान् सौभद्रो द्रौपदेयाश्च सर्व एव महारथः अस्माकं ಓಕೆ ಅದು ದೀರ್ಘ ಇದೆ. ಮಹಾರಥಾಹ सौभद्रो द्रौपदेयश्च सर्व एव महारथाः अस्माकं तु विशिष्टाये तान् निबोध द्विजोत्तम नायका मम सैन्यस्य सैन्यार्थं तान् ब्रवीमि ते भवान् भीष्मश्च कर्णश्च कृपश्च समितिञ्जयः अश्वत्थामाभिकर्णश्च सौमदत्तिस्तथैव च अन्ये च बहवः शूरा मदर्थे त्यक्तजीविताः नानाशस्त्रप्रहरणाः सर्वे युद्धविशारदाः अपर्याप्तं तदस्माकं बलं भीष्माभिरक्षितं पर्याप्तं त्विदमे तेषां बलं भीमाभिरक्षितम्. ಆಮೇಲೆ ಹೇಳ್ಕೊಡ್ಬೇಕಲ್ವಾ? ಹಾಂ ಭಗಿನಿ. ಅಯನೇಷು ಚ अयनेषु च ಸರ್ವೇಷು सर्वेषु ಯಥಾ ಭಾಗಮವಸ್ಥಿತಾಃ यथा भागमवस्थिताः ಭೀಷ್ಮಮೇವ भीष्ममेव ಭಿರಕ್ಷಂತು भिरक्षन्तु ಭೀಷ್ಮಮೇವಾಭಿರಕ್ಷಂತು भीष्ममेवाभिरक्षन्तु ಭವಂತಃ भवन्तः. ಅಲ್ಲಿ ಅನುಸ್ವರ ವಿಸರ್ಗ ಆದ್ಮೇಲೆ ಸಾ ಇದೆ ಅಲ್ವಾ, ಅಲ್ಲಿ ಡಬಲ್ ಸಾ ಹೇಳ್ಬೇಕಂದ್ರೆ ಅದು ವಿಸರ್ಗ ಜಾಗದಲ್ಲಿ ಇನ್ನೊಂದ್ ಸಾ ಹೇಳ್ಬೇಕು. ಭವಂತಃ ಸರ್ವ ಏವ ಹಿ भवन्तः सर्व एव हि ಪ ಶ ಶ ಸ ಈ 4 ಲೆಟರ್ಗೆ ನೀವು ಅದನ್ನ ಹಾಫ್ ಲೆಟರ್ ಇಲ್ಲಿ ಮಧ್ಯ ಹೇಳ್ಬೇಕಾಗುತ್ತೆ. ಅದು ಪ್ರೊವೈಡೆಡ್ ಅಲ್ಲಿ ನಮ್ಗೆ ಯತಿ ನಿಯಮ ಅಂದ್ರೆ ಗ್ಯಾಪ್ ಇಲ್ಲದೆ ಅದೇ ಸೆಂಟೆನ್ಸ್ ಎಂಡ್ ಅಲ್ಲಿ ಬಂದಾಗ ಆ ವಿಸರ್ಗ ಪೂರ್ತಿ ಹೇಳ್ಬೇಕು.
ಗೊತ್ತಾಯ್ತಾ? ಈಗ ಹಾ, ಫಸ್ಟ್ madam. ಲೈನ್ ಅಲ್ಲಿ ಯಥಾ ಭಾಗಮವಸ್ಥಿತಾಃ ಪೂರ್ತಿ ಹೇಳ್ಬೇಕು. ಇಲ್ಲಿ ಇದು ಇನ್ ಬಿಟ್ವೀನ್ ಇರೋದ್ರಿಂದ ನೆಕ್ಸ್ಟ್ ಲೆಟರ್ ಸ ನ ಹಾಕು. ಭವಂತಃ ಸರ್ವ ಏವ ಹಿ. ಭವಂತಃ ಸರ್ವ ಏವ ಹಿ. ವೆರಿ ಗುಡ್ ಪುಟಿ. ಅದ್ ಹೇಳು ಒಂದು ಶ್ಲೋಕ ಫುಲ್ ಆಗಿ ನೀನೆ. ಅಯನೇಷು ಚ ಸರ್ವೇಷು ಯಥಾ ಭಾಗಮವಸ್ಥಿತಾಃ ಭೀಷ್ಮಮೇವಾಭಿರಕ್ಷन्तು ಭವಂತಃ ಸರ್ವ ಏವ ಹಿ. ವೆರಿ ಗುಡ್. ತಸ್ಯ ತಸ್ಯ ಸಂಜನಯನ್ ಹರ್ಷಂ ಸಂಜನಯನ್ ಹರ್ಷಂ ಕುರು ವೃದ್ಧ ಕುರು ವೃದ್ಧಃ ಪಿತಾಮಹಃ. ಪಿತಾಮಹಃ. ಇಲ್ಲಿ ನಾವು ಅದನ್ನ ಎಫ್ ಸೌಂಡ್ ಬರಲ್ಲ ಪ ಇದ್ರುನು. ಯಾಕೆ ಅಂದ್ರೆ ಅದೇನೆ ಸಂಯುಕ್ತಾಕ್ಷರ ಎರಡಿದೆ ಅಲ್ವಾ ಅಲ್ಲಿ, ದದ್ದ. ಅದರಿಂದ ನೆಕ್ಸ್ಟ್ ಇನ್ನೊಂದು ಲೆಟರ್ ಸೇರ್ಸಲ್ಲ. ಪೂರ್ತಿ ಹೇಳ್ಬೇಕು. ವೃದ್ಧ ಕುರು ವೃದ್ಧಃ ಪಿತಾಮಹಃ ಪಿತಾಮಹಃ ಸಿಂಹನಾದಂ ಸಿಂಹನಾದಂ ವಿನದ್ಯೋಚ್ಛೈಃ ವಿನದ್ಯೋಚ್ಛೈಃ ಶಂಖಂ ಶಂಖಂ ದದ್ಮೌ ದಧ್ಮೌ ಪ್ರತಾಪವಾನ್. ಪ್ರತಾಪವಾನ್. ಹೇಳು. ತಸ್ಯ ಸಂಜನಯನ್ ಹರ್ಷಂ ಕುರು ವೃದ್ಧಃ ಪಿತಾಮಹಃ ಸಿಂಹನಾದಂ ವಿನದ್ಯೋಚ್ಛೈಃ ಶಂಖಂ ದಧ್ಮೌ ಪ್ರತಾಪವಾನ್. ಕರೆಕ್ಟ್. ತತಃ ಇಲ್ಲಿ ಶ ಎರಡು ಹೇಳ್ಬೇಕಲ್ಲಿ, ಹಾಫ್ ಶ. ತತಃ ಶಂಕಾಶ್ಚ ತತಃ ಶಂಖಾಶ್ಚ ಭೇರ್ಯಶ್ಚ ಭೇರ್ಯಶ್ಚ ಪ್ರಣವಾನಕ ಗೋಮುಖಾಃ ಪನವಾನಕ ಗೋಮುಖಾಃ ಸಹಸೈವಾಭ್ಯಹನ್ಯಂತ ಸಹಸೈವಾಭ್ಯಹನ್ಯಂತ ಸಶಬ್ದಂ ಸಶಬ್ದಂ ತುಮುಲೋ ತುಮುಲೋ ಅಭವತ್. ಅಭವತ್. ಅದು ಒಟ್ಟಿಗೆ ಹೇಳ್ಬೇಕು. ಶಬ್ದಸ್ತುಮುಲೋಭವತ್ ಸಶಬ್ದಸ್ತುಮುಲೋಭವತ್. ತಥಾ ತಥಾ ಶ್ವೇತೈರ್ ಶ್ವೇತೈರ್ ಹಯೈರ್ಯುಕ್ತೆ. ಹಯೈರ್ಯುಕ್ತೆ. ವೆರಿ ಗುಡ್. ಹಯೈ ರೇಫಾರ್ ಹಯೈರ್ಯುಕ್ತೆ ಹಯೈರ್ಯುಕ್ತೆ ಮಹತಿ ಮಹತಿ ಸ್ಯಂದನೆ ಸ್ಥಿತೌ ಸ್ಯಂದನೆ ಸ್ಥಿತೌ ಸ್ಯಂದನೆ ಸ್ಯಂದನೆ ಸ್ಥಿತೌ ಮಾಧವ. ಮಾಧವ. ಅಲ್ಲಿ ಎಫ್ ಬರ್ಬೇಕು. ಮಾಧವ ಪಾಂಡವಶ್ಚೈವ ಮಾಧವ ಪಾಂಡವಶ್ಚೈವ ದಿವ್ಯೌ ಶಂಕೌ ದಿವ್ಯೌ ಶಂಖೌ ಪ್ರದದ್ಮತುಃ. ಪ್ರದದ್ಮತುಃ. 13-14 ಹೇಳು ಒಟ್ಟಿಗೆ. ತತಃ ಶಂಖಾಶ್ಚ ಭೇರ್ಯಶ್ಚ ಪನವಾನಕ ಗೋಮುಖಾಃ ಸಹಸೈವಾಭ್ಯಹನ್ಯಂತ ಸಶಬ್ದಸ್ತುಮುಲೋಭವತ್. ತತಃ ಶ್ವೇತೈರ್ಹಯೈರ್ಯುಕ್ತೆ ಮಹತಿ ಸ್ಯಂದನೆ ಸ್ಥಿತೌ ಮಾಧವಃ ಪಾಂಡವಶ್ಚೈವ
दिव्यौ शङ्खौ प्रदद्मतुः ವೆರಿ ಗುಡ್ ಪುಟಿ. ಪಾಂಚಜನ್ಯಂ पाञ्चजन्यं ಋಷಿಕೇಶೋ ऋषिकेश ದೇವದತ್ತಂ देवदत्तं ಧನಂಜಯಃ धनञ्जयः ಪೌಂಡ್ರಂ ದದ್ಮೌ पौण्ड्रं दद्मौ ಮಹಾಶಂಖಂ महाशङ्खं ಭೀಮಕರ್ಮ भीमकर्म ವೃಕೋದರಃ. वृकोदरः ಇದು ಹೇಳು. पाञ्चजन्यं ऋषिकेशो देवदत्तं धनञ्जयः पौण्ड्रं दद्मौ महाशङ्खं भीमकर्ಮ ವೃಕೋದರಃ. ವೆರಿ ಗುಡ್ ಪುಟಿ. ಇಲ್ಲಿಗೆ ನಿಲ್ಸೋಣ. ನೆಕ್ಸ್ಟ್ ವೀಕ್ ಇನ್ನ ಮುಂದಕ್ಕೆ ಹೋಗೋಣ ಆಯ್ತಾ. ಅವಳು ಪಲ್ಲವಿ ಜಾಯಿನ್ ಆಗಿದ್ಲಲ್ವಾ ಭಗಿನಿ? ಆಗ್ಲೇ ಕರೆದ್ವಿ, ಆಗ್ಲೂ ಮಾತಾಡ್ಲಿಲ್ಲ, ಹೊಟ್ಟೋದ್ಲ ಅವಳು, ಲೆಫ್ಟ್ ಆಗ್ಬಿಟ್ಲ. ಮಹಾಲಕ್ಷ್ಮಿ ಭಗಿನಿ, ಹರಿ ಓಂ ಭಗಿನಿ. ಹೋದ್ರು ಅನ್ಸತ್ತೆ. ಶಾರದಾ ಭುಜಂಗ ಹೇಳ್ಕೊಡ್ಲಾ? ನೆಕ್ಸ್ಟ್ ಇವತ್ತಿಂದ ಇದ್ರ ಜೊತೆಗೆ ಶಾರದಾ ಭುಜಂಗ ಸ್ಟಾರ್ಟ್ ಮಾಡ್ತಾ ಇದೀವಿ. ಲಾಸ್ಟ್ ವೀಕ್ ಸ್ಟಾರ್ಟ್ ಮಾಡ್ಬೇಕಾಯ್ತು, ಆಗಿರ್ಲಿಲ್ಲ. ಇವತ್ತು ಒಂದೊಂದು ಶ್ಲೋಕ ಹೇಳ್ಕೊಡ್ತೀನಿ. ಯಾರ ಹತ್ರ ಆದ್ರೂ ಸ್ಕ್ರಿಪ್ಟ್ ಇದೆಯಾ ಶಾರದಾ ಭುಜಂಗ? ಇಲ್ಲ ಮ್ಯಾಮ್. ಇಲ್ವಾ? ನಾನು ಕಳಿಸ್ತೀನಿ ಇವತ್ತು. ಬಟ್ ಇವಾಗ ಸದ್ಯಕ್ಕಾದ್ರೂ ನಿಮ್ಗೆ ಸ್ಟಾರ್ಟ್ ಮಾಡಕ್ ಬೇಕಲ್ಲ. ಒಂದೇ ಒಂದ್ ಶ್ಲೋಕ ನನ್ನ ಇವಾಗ ಗ್ರೂಪ್ ಅಲ್ಲಿ ಹಾಕ್ಲಾ? ಎಸ್ ಮ್ಯಾಮ್, ಹಾಕಿ. ಓಕೆ. ಇದು ಇದು ಮಾಡಿ ನಾನು ಹಾಕ್ತೀನಿ ನೆಕ್ಸ್ಟ್. ಹಾಕಿದ್ದೀನಿ. ನಾನು ಬ್ಲಾಗ್ ಹಾಕ್ತೀನಿ ಆಮೇಲೆ. ಓಕೆ ಮ್ಯಾಮ್, ಯಾ, ಥ್ಯಾಂಕ್ ಯು. ಹೇಳ್ತೀಯಮ್ಮ ಪವನ್ ಫಸ್ಟ್? ಓಕೆ ಮ್ಯಾಮ್. ಸುವಕ್ಷೋ ಜಕುಂಭಾಂ ತುಂಬಾ ನಾನು ಬರೀ ಪ್ರೋಸ್ ಆರ್ಡರ್ ಅಲ್ಲಿ ಹೇಳ್ಕೊಡ್ತೀನಿ ಇವತ್ತು. ನೆಕ್ಸ್ಟ್ ವೀಕ್ ರಾಗ. ಸುವಕ್ಷೋಜ ಸುವಕ್ಷೋಜ ಕುಂಭಾಂ ಕುಂಭಾಂ ಸುವಕ್ಷೋಜ ಕುಂಭಾಂ ಸುವಕ್ಷೋಜ ಕುಂಭಾಂ ಸುಧಾ ಮಹಾಪ್ರಾಣ ಅದಕ್ಕೇನೆ. ಕುಂಭಾಂ ಕುಂಭಾಂ ಸುಧಾ ಸುಧಾ ಪೂರ್ಣ ಕುಂಭಾಂ ಪೂರ್ಣ ಕುಂಭಾಂ ಸುವಕ್ಷೋಜ ಕುಂಭಾಂ ಸುವಕ್ಷೋಜ ಕುಂಭಾಂ ಸುಧಾ ಸುಧಾ ಪೂರ್ಣ ಕುಂಭಾಂ ಕುಂಭಾಂ
ಪ್ರಸಾದಾವ ಪ್ರಸಾದ್ವಾಂವ ಲಂಬಾಂ ಲಂಬಾಂ ಪ್ರಸಾದಾವಲಂಬಾಂ ಪ್ರಸಾದಾವಲಂಬಾಂ ಪ್ರಪುಣ್ಯ ಪುಣ್ಯ ವಲಂಬಾಂ ವಲಂಬಾಂ ಪ್ರಪುಣ್ಯಾವಲಂಬಾಂ ಪ್ರಪುಣ್ಯಾಯ ಪ್ರಪುಣ್ಯಾವ ಪ್ರಪುಣ್ಯಾವಲಂಬಾಂ ವೆರಿ ಗುಡ್ ಪ್ರಸಾದಾವಲಂಬಾಂ ಪ್ರಸಾದಾವಲಂಬಾಂ ಪ್ರಪುಣ್ಯಾವಲಂಬಾಂ ಪ್ರಪುಣ್ಯಾವಲಂಬಾಂ ಸದಾ ಸೇಂದು ಸದಾ ಸೇಂದು ಸದಾ ಸೇಂದು ಸದಾ ಸೇಂದು ಬಿಂಬಾಂ ಬಿಂದು ಬಿಂಬಾಂ ಬಿಂಬಾಂ ಸದಾ ಸದಾ ನೋಷ್ಟ ನೋಷ್ಟ ಬಿಂಬಾಂ ಬಿಂಬಾಂ ಸದಾ ಸೇಂದು ಬಿಂಬಾಂ ಸದಾ ಸೇಂದು ಬಿಂಬಾಂ ಸದಾ ನೋಷ್ಟ ಬಿಂಬಾಂ ಸದಾ ನೋಷ್ಟ ಬಿಂಬಾಂ ಭಜೆ ಸದೆ ಭಜೆ ಸಜೆ ಶಾರದಾಂಬಾಂ ಶಾರದಾಂಬಾಂ ಅಜಸ್ರಂ ಅಜಸ್ರಂ ಮದಂಬಾಂ ದಂಬಾಂ ಮದಂಬಾಂ ಮದಂಬಾಂ ಭಜೆ ಭಜೆ ಶಾರದಾಂಬಾಂ ಶಾರದಾಂಬಾ ಶಾರದಾಂಬಾಂ ಶಾರದಾಂಬಾಂ ಅಜಸ್ರಂ ಅಜಸ್ರಂ ಮದಂಬಾಂ ಮದಂಬಾಂ ವೆರಿ ಗುಡ್. ನೆಕ್ಸ್ಟ್ ವೀಕ್ ರಾಗದಲ್ಲಿ ಹೇಳ್ಕೊಡ್ತೀನಿ. ಓಕೆ ವೈಷ್ಣವಿ ಮ್ಯಾಮ್ ಹಂ ಭಗಿನಿ. ಸುವಕ್ಷೋಜ ಸುವಕ್ಷೋಜ ಕುಂಭಾಂ ಸುಧಾ ಪೂರ್ಣ ಕುಂಭಾಂ ಪ್ರಸಾದಾವಲಂಬಾಂ ಪ್ರಪುಣ್ಯಾವಲಂಬಾಂ ಸದಾ ಸೇಂದು ಬಿಂಬಾಂ ಸದಾ ನೋಷ್ಠ ಬಿಂಬಾಂ ಭಜೆ ಭಜೆ ಶಾರದಾಂಬಾಂ ಅಜಸ್ರಂ ಮದಂಬಾಂ. ಒಳ್ಳೇದಾಯ್ತು ನೋಡು. ಯು ಹ್ಯಾಡ್ ಲರ್ನ್ಡ್ ಇಟ್ ಇನ್ ಸಮ್ಮರ್ ಕ್ಯಾಂಪ್ ಅಲ್ವಾ? ಹೌದು ಭಗಿನಿ. ಒಳ್ಳೇದಾಯ್ತು. ಸೊ ಇದನ್ನು ಹೇಳ್ಕೊಡ್ತೀನಿ. ನೆಕ್ಸ್ಟ್ ಹೊಸದ್ ಇನ್ನೂ ಒಂದು ವಿಲ್ ಸ್ಟಾರ್ಟ್. ತೋಟಕಾಷ್ಟಕನು ಸ್ಟಾರ್ಟ್ ಮಾಡ್ತೀನಿ. ಆಯ್ತು. ಓಕೆನಾ? ಮಹಾಲಕ್ಷ್ಮಿ ಭಗಿನಿ. वदतु भगिनि. द्वयोपि समाप्तम्. भवती अस्तु। किमपि वदति वा? इदानीम् एकं सुभाषितं पाठयामः. ಪಾಠಾಯ್ತು. ಸುಭಾಷಿತ ಅಂದ್ರೆ ಏನು ಗೊತ್ತಾ? ಒಳ್ಳೆ ವಚನಗಳು, ಸುವಚನಾನಿ ಸುಭಾಷಿತ. ಆಯ್ತಾ? ಒಳ್ಳೆ ಮಾರಲ್ ಇರೋಂಥದ್ದು ಶ್ಲೋಕ ಅಲ್ಲ, ಅದು ಒಳ್ಳೆ ವಚನಗಳು. ಅದು ಕಲಿಯೋಣ, ಒಂದೊಂದ್ಸಲಿ ಒಂದೊಂದನ್ ಕಲಿಯೋಣ. ಆಯ್ತಾ? ಈಗ ನಾನು ಚಾಟ್ ಬಾಕ್ಸ್ ಅಲ್ಲಿ ಒಂದು ಇದು ಕಳಿಸ್ತೀನಿ, ಒಂದು ಸುಭಾಷಿತ ಕಳಿಸ್ತೀನಿ, ನೋಡ್ಕೊಳ್ಳಿ. ಪರೋಪಕಾರಾಯ ಫಲಂತಿ ವೃಕ್ಷಾಹ. ಯಾರು ರಿಪೀಟ್ ಮಾಡ್ತೀರಾ? ಪವನ್ ಅಥವಾ ವೈಷ್ಣವಿ? ಎಸ್ ಮ್ಯಾಮ್. ಪರೋಪಕಾರಾಯ ಪರೋಪಕಾರಾಯ ಫಲಂತಿ ವೃಕ್ಷಾಹ ಪರೋಪಕಾರಾಯ ವಹಂತಿ ನದ್ಯಃ ವರಂತಿ ಮದ್ಯಃ ವಹಂತಿ ನದ್ಯಃ ವಹಂತಿ ಮದ್ಯಃ ನದ್ಯ. ಪರೋಪಕಾರಾಯ
ಪರೋಪಕಾರಾಯ दुहन्ति गावः दुहन्ति दुहन्तिकाराय गावः गावः दुहन्ति गावः परोपकारार्थम् इदं शरीरम् इदं शरीरम् ಇದರ ಅರ್ಥ ಏನು ಗೊತ್ತಾ? ವೈಷ್ಣವಿ, ನಿನಗೆ ಆಗಿದ್ಯಾ ಈ ಸುಭಾಷಿತ? ಓಕೆ. ಇದು ಏನು ಅಂತ ಹೇಳಿದ್ರೆ, ಇವಾಗ ವೃಕ್ಷ ಅಂದ್ರೆ ಮರ, ಸಂಸ್ಕೃತದಲ್ಲಿ ವೃಕ್ಷ ಅಂದ್ರೆ ಮರ. ಮರ ಯಾರಿಗೆ ಹಣ್ಣು ಕೊಡತ್ತೆ? ತಾನೇ ತಿನ್ನತ್ತ? ಮಿಕ್ಕಿದವ್ರಿಗೆ ಕೊಡತ್ತೆ. ಕರೆಕ್ಟ್. ಅದೇ ತರ ಮಿಕ್ಕಿದವ್ರಿಗೆ ಕೊಡತ್ತೆ. ಅದೇ ತರ ನದಿ ಯಾರಿಗೋಸ್ಕರ ಹರಿಯತ್ತೆ? ಮಿಕ್ಕಿದವ್ರಿಗೋಸ್ಕರ. ಮಿಕ್ಕಿದವ್ರಿಗೆ ಉಪಯೋಗ ಆಗ್ಲಿ, ಜನಕ್ಕೆ ಉಪಯೋಗ ಆಗ್ಲಿ, ಮನುಷ್ಯರಿಗೆ ಮತ್ತೆ ಅನಿಮಲ್ಸ್ಗೆ, ಬರ್ಡ್ಸ್ಗೆ, ಮರಗಳಿಗೆ ಉಪಯೋಗ ಆಗ್ಲಿ ಅಂತ ನದಿ ಹರಿಯೋದು. ಅದೇ ತರ ಅನಿಮಲ್ಸ್ಗೆ ಉಪಯೋಗ ಆಗ್ಲಿ, ಮನುಷ್ಯಗೆ ತಿನ್ಲಿ, ಪಕ್ಷಿಗಳು ತಿನ್ಲಿ ಅಂತ ಮರಗಳು ಹಣ್ಣುಗಳನ್ನ ಬಿಡೋದು. ಅದೇ ತರ ಪರೋಪಕಾರಾಯ ದುಹಂತಿ ಗಾವಹ. ಹಸು ಯಾರಿಗೋಸ್ಕರ ಹಾಲು ಕೊಡತ್ತೆ? ಮಿಕ್ಕಿದವ್ರಿಗೋಸ್ಕರನೇ ಅಲ್ವಾ? ಮನುಷ್ಯರು ಉಪಯೋಗಿಸ್ಲಿ, ಬೇರೆಯವ್ರಿಗೆಲ್ಲ ಆಗ್ಲಿ ಅಂತ. ಅದೇ ತರ ಒಳ್ಳೆಯವರು ಏನ್ ಮಾಡ್ತಾರೆ? ಪರೋಪಕಾರಾರ್ಥಂ ಇದಂ ಶರೀರಂ. ನಾವು ಈ ವರ್ಲ್ಡ್ ಅಲ್ಲಿ ಹುಟ್ಟಿರೋದು ಮಿಕ್ಕಿದವ್ರಿಗೆ ಹೆಲ್ಪ್ ಮಾಡ್ಬೇಕು, ಮಿಕ್ಕಿದವ್ರಿಗೆ ಉಪಯೋಗವಾಗಿರ್ಬೇಕು ನಾವು ಅನ್ನೋದಕ್ಕೋಸ್ಕರ ಇರ್ಬೇಕು ಅಂತ ಹೇಳ್ತಾ ಇದ್ದಾರೆ ಈ ಸುಭಾಷಿತದಲ್ಲಿ. ಯಾವಾಗ್ಲೂ ನಾವು ಮಿಕ್ಕಿದವ್ರಿಗೆ ಹೆಲ್ಪ್ ಮಾಡ್ಬೇಕು, ಮಿಕ್ಕಿದವ್ರಿಗೆ ಉಪಯೋಗ ಅಂತ ಕೆಲ್ಸಗಳನ್ನ ಮಾಡ್ಬೇಕು. ಯಾವ ತರ ಮಾಡ್ಬೋದು ಉಪಯೋಗ ಆಗುವಂತದಂದ್ರೆ? ಎಕ್ಸಾಂಪಲ್ ಯಾರಾದ್ರು ಹೇಳ್ತೀರಾ? ಯಾರಾದ್ರೂ ಏನಾದ್ರೂ ಬರ್ದಿಲ್ಲ ಅಂದ್ರೆ ಕ್ಲಾಸ್ ಅಲ್ಲಿ ಅವರಿಗೆ ನಮ್ ಬುಕ್ ಕೊಟ್ಟು ಬರ್ಸ್ಬೋದು. ಎಸ್, ಕರೆಕ್ಟ್. ಅವ್ರಿಗೆ ಕೊಟ್ಟು ನೋಟ್ಸ್ ತಗೊಳ್ಳಿ ಅಂತ ಹೇಳಿ ಹೆಲ್ಪ್ ಮಾಡಬಹುದು. ವೆರಿ ಗುಡ್. ಆಮೇಲೆ ಯಾರು ಊಟ ತಂದಿಲ್ದೆ ಇದ್ರೆ ಯು ಕ್ಯಾನ್ ಶೇರ್ ಯುವರ್ ಫುಡ್ ವಿತ್ ದೆಮ್ ಅಲ್ವಾ? ಸಮ್ಟೈಮ್ಸ್ ಸ್ಕೂಲಲ್ಲಿ ಅಥವಾ ಕ್ರಾಸ್ ಮಾಡ್ಬೇಕಾದ್ರೆ ಹೆಲ್ಪ್ ಮಾಡ್ಬೋದು. ಆ ತರ ಎಲ್ಲ ಮಾಡ್ಬೋದು. ಸೊ ಸಜ್ಜನರು ದೊಡ್ಡ ಮನುಷ್ಯರುಗಳು, ಮಹಾನ್ಗಳೆಲ್ಲ ಇರ್ತಾರಲ್ಲ, ಅವರೆಲ್ಲ ಇರೋದು ಮಿಕ್ಕಿದವ್ರಿಗೆ ಉಪಯೋಗ ಆಗ್ಲಿ ಅನ್ನೋದಕ್ಕೋಸ್ಕರನೇ ಇರ್ತಾರೆ. ಅವ್ರ ಶರೀರ ಎಲ್ಲ ಇರೋದು ಮಿಕ್ಕಿದವ್ರಿಗೆ ಹೆಲ್ಪ್ ಆಗ್ಲಿ ಅನ್ನಂತರ. ಸೊ ಒಂದು ಒಳ್ಳೆ ನೀತಿ ತಿಳ್ಕೊಂಡ್ವಿ. ಓಕೆನಾ? ಹಾ ಭಗಿನಿ. ಅಗ್ರೆ अनन्तरं किं कुर्मः? इदानीं पाठयति वा भवती? पाठनं समाप्तं किल सन्ध्या भगिनी? भगिनी, ममापि समाप्तम्. अहम् इदानीं तद् ध्यानश्लोक अनन्तरं ಶಾಂತಿಮಂತ್ರದೋಪಿ ಸ್ಥಾಪಿತವತಿ ಅಸ್ಮಿ. ಆಯ್ತಾ ಮಕ್ಕಳ? ನಾನು ಗ್ರೂಪ್ ಅಲ್ಲಿ ಹಾಕಿದೀನಿ, ಆದ್ರೆ ಒಂದ್ ಕಡೆ ಬರ್ದಿಟ್ಕೊಂಬಿಡಿ. ಆಯ್ತಾ? ಹೇಳಿ ಭಗಿನಿ. ಇಲ್ಲ ಹೇಳಿ. ಸೊ ಇದನ್ ದಿನ ಹೇಳ್ಬೇಕು, ಅದಕ್ಕೇನೆ ಭಗವದ್ಗೀತೆ ಹೇಳುವಾಗ ಎವ್ರಿ ಡೇ. ಇದು ಮನ್ಮನ ಭಾವ ಮತ್ ಭಕ್ತ ಇದೆಲ್ಲ ನಾವೇನ್ ಮಾಡುವಾಗ ಇವಾಗ ಹೇಳ್ಕೊಡ್ಲಾ? ಹೇಳ್ಕೊಡಿ. ಹೇಳ್ತೀನಿ. ವೈಷ್ಣವಿ ಭಗಿನಿ ಹೇಳ್ತೀಯಾ? ಧ್ಯಾನ ಶ್ಲೋಕನ ಭಗಿನಿ? ಅಲ್ಲ, ಇವಾಗ ಎಂಡ್ ಮಾಡಿ ಭಗಿನಿ ನಾನು ಹೇಳ್ಕೊಡ್ತೀನಿ, ಹೇಳು ಭಗವದ್ಗೀತೆ. ಮನ್ಮನಾಭವ ಮದ್ಭಕ್ತೋ ಮನ್ಮನಾಭವ ಪರಿತ್ಯಜ್ಯ
परित्यज्य मामेकं मामेकं शरणं व्रज शरणं व्रज अहं त्वाम् अहं त्वां सर्वपापेभ्यो सर्वपापेभ्योः मोक्षयिष्यामि मोक्षयिष्यामि मा शुचः मा शुचः यत्र योगेश्वर कृष्णः यत्र योगेश्वरः कृष्णः यत्र पार्थो धनुर्धरः यत्र पार्थो धनुर्धरः तत्र तत्र श्रीविजयो श्रीविजयो भूतेर् ध्रुवा नीतिर्मतिर्मम ध्रुवा नीतिर्मतिर्मम कृष्णाय वासुदेवाय कृष्णाय वासुदेवाय देवकीनन्दनाय च देवकीनन्दनाय च नन्दगोप नन्दगोप कुमाराय कुमाराय गोविन्दाय नमो नमः गोविन्दाय नमो नमः नमः पङ्कजनाभाय नमः पङ्कजनाभाय ಲೆಫ್ಟ್ ಸೌಂಡ್ ಬರ್ಬೇಕು ನಮಃ नमः ಪಂಕಜನಾಭಾಯ नमः पङ्कजनाभाय नमः पङ्कजमालिने नमः पङ्कजमालिने नमः पङ्कजनेत्राय नमः पङ्कजनेत्राय नमस्ते नमस्ते पङ्कजाङ्घ्रये पङ्कजाङ्घ्रये गुरुरेव गतिः गुरुरेव गतिः गुरुमेव भजे गुरुमेव भजे गुरुणैव सहास्मि गुरुनैव सहास्मि नमो गुरवे नमो गुरवे न गुरोः परमं न गुरोः परमं शिशुरस्मि गुरोः शिशुरस्मि गुरोः मतिरस्ति गुरौ मतिरस्ति गुरौ मम पाहि गुरो मम पाहि गुरो ಆಮೇಲೆ ಸರ್ವೇ ಭವಂತು ಸುಖಿನಃ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು मा कश्चित् दुःखभार्गवेत् ॐ शान्ति शान्ति शान्तिः ಇನ್ನೂ ಎರಡಿದೆ ಪವನ್ ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ ಹೇಳೋ काले ವರ್ಷತು वर्षतु पर्जन्यः पर्जन्यः पृथिवी पृथिवी सस्यशालिनी सस्यशालिनी देशोऽयं देशोऽयं क्षोभरहितः शोभरहितः ब्राह्मणाः सन्तु ब्राह्मणाः सन्तु निर्भयाः निर्भयाः स्वस्ति प्रजाभ्यः स्वस्ति प्रजाभ्यः परिपालयन्ताम् परिपालयन्ताम् न्यायेन मार्गेण न्यायेन मार्गेण
महिं महिषाः महेशाः गोब्राह्मणेभ्यः गोब्राह्मणेभ्यः शुभमस्तु नित्यम् शुभमस्तु नित्यम् लोकाः समस्ता लोकाः समस्ता सुखिनो भवन्तु. सुखिनो भवन्तु. ಈ ಲೈನ್ 3 ಸತಿ ಹೇಳ್ಬೇಕು. ಲೋಕಾಃ ಸಮಸ್ತಾ लोकाः समस्ता सुखिनो भवन्तु. लोकाः समस्ता सुखिनो भवन्तु. ಓಂ ಶಾಂತಿ ಶಾಂತಿ ಶಾಂತಿ. ओम शांति शांति शांति. ಮಹಾಲಕ್ಷ್ಮಿ ಭಗಿನಿ अस्तु भगिनि, धन्यवादः सर्वेषां, पुनर्मिलामः. ಆಗಾಮಿ ಶುಕ್ರವಾಸರೆ. ರಾಮ್ ರಾಮ್. थैंक यू. राम राम. ಧನ್ಯವಾದ ಪುಟ. ರಾಮ್ ರಾಮ್ ಪವನ್. ರಾಮ್ ರಾಮ್ ವೈಷ್ಣವಿ. हाँ. राम राम.